ಈಗ ಹೆಂಗಾಗುತ್ತೆ ಅಂದ್ರೆ ರಂಗಸ್ವಾಮಿ ಅವರೇ, ಈಗ ಒಬ್ಬ ಗವರ್ನಮೆಂಟ್ ಎಂಪ್ಲಾಯ್ ಹೌದು ಆತನ ಏನೋ ಒಂದು ಪ್ರಮೋಷನ್ಗೆ ಕಿರಿಕ್ ಮಾಡ್ತು ಅಂತ ಹೌದು ಇಟ್ಕೊಳ್ಳಿ, ಹೌದು ಹೌದು ಆತ ಕೋರ್ಟ್ಗೆ ಹೋಗ್ತಾನೆ. ಹೌದು ಕೋರ್ಟ್ ಅಲ್ಲಿ ಹೋದ್ಮೇಲೆ ಆತನಿಗೆ ಸಂಬಳ ಬರ್ತಾ ಇರುತ್ತೆ, ಹೌದು ಆದ್ರೆ ಕೋರ್ಟ್ ಅಲ್ಲಿ ಇತ್ಯರ್ಥ ಆದ್ಮೇಲೆ ಅವ್ನಿಗೆ ಹೈಯರ್ ಪೊಸಿಷನ್ Higher ಬರುತ್ತೆ. post ಬರುತ್ತೆ, ಹೌದು. ಹಂಗಲ್ವಲ್ಲ ಇದು ಸರ್, ಇಲ್ಲ, ಇವಾಗ- ಇದು ಡೈಲಿ ಬೇಸಸ್ ಅಲ್ಲಿ ದುಡ್ಕೊಂಡು ಹೌದು, ತಿನ್ನೋದಲ್ವಾ ಹೌದು. ಸರ್. ಇವ್ರು ಡಿಸಿಷನ್ ತಗೊಂಡು ಕೋರ್ಟ್ ಇಂದ ಡಿಸಿಷನ್ ಬರೋವರೆಗೂ ಸರ್ ಆ ಬೀದಿ ಬದಿ ವ್ಯಾಪಾರಗಳ ಜೀವನ ಏನಾಗ್ಬೇಕು ಇವಾಗ ಅದೇ ಸರ್? ಅದೇ ಅದೇ ನೀವು ಹೇಳ್ದಂಗೆ ಹೌದಲ್ವಾ ಹೌದು, ಸರ್? ಸತ್ಯ. ಡೇ ಇದು ಟು ಡೇ ಬೇಸಸ್ ನಾನು ಅಲ್ಲಿ ಇವಾಗ ಸರ್. ನಾನು ನೀವು ಹೇಳ್ದಂಗೆ ಸತ್ಯ ಮೇಡಮ್. ಹಾ. ನೆನ್ನೆಲ್ಲೂ ಟೌನ್ ಎಂಡಿ ಇದು ನಮ್ಮ ಕೃಷ್ಣ ಬೈರೇಗೌಡರು ಮೀಟಿಂಗ್ ಕರೆದು ಅದ್ರಲ್ಲೂ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ಬೀದಿ ಕ್ಲಬ್ಸ್ ಬಳಿ ಪ್ರಾಬ್ಲಮ್ ಆಗುತ್ತೆ ಇರ್ತಕ್ಕಂಥದ್ದು. ಮಾನ್ಯ ಮುಖ್ಯಮಂತ್ರಿ ಮನೆಗೆ ಹೋಗಿ ನಾನೇ ಮನವಿ ಕೊಟ್ಟು, ಸರ್ ಇದು ಬೀದಿ ಬದಿ ವ್ಯಾಪಾರಿಗಳು ಭಾಳ ಹೊಡೆತ ಬಿದ್ದಿದೆ, ಯಾವುದೇ ಕಾರಣಕ್ಕೂ ತೆರವುಗೊಳಿಸೋಕಬಾರ್ದು, ನೀವೇ ಖುದ್ದಾಗಿ ಬಂದು ಪ್ರತಿ ಒಂದು ಫುಟ್ಪಾತ್ಗಳನ್ನು ಇನ್ಸ್ಪೆಕ್ಷನ್ ಮಾಡಬೇಕು, ಆ ಪರಿಹಾರ ಎಲ್ಲೆಲ್ಲಿ ಜಾಗ ಚೆನ್ನಾಗಿದೆ ಅಲ್ಲೇ ವ್ಯವಸ್ಥೆ ಮಾಡಿಕೊಡಿ. ಇವಾಗ ಎಲ್ಲೋ ತಗೋ ದೂರ ಮಾಡಿ ಎಲ್ಲೋ ಅದು ಹೋಗೋ ಆಗೋದಿಲ್ಲ, ಸಾಧ್ಯವಿಲ್ಲ. ಕರೆಕ್ಟ್. ಈಗ ನಾನು ಚಾಮರಾಜಪೇಟೆಯಲ್ಲಿ ಇದೀನಪ್ಪ, ನಾನು ಉಮಾ ಟಾಕೀಸ್ ಹತ್ರ ಇದೀನಿ, ನನ್ ನಡ್ಕೊಂಡು ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಾನು ತರಕಾರಿ ತಗೊಳಕ್ ಇಷ್ಟಪಡ್ತೀನಿ. ಏನ್ ಸರ್ ಏನು ಅಂತಂದ್ರೆ, ಈಗ ವಾರಕ್ಕಾಗೋಷ್ಟು ತರಕಾರಿನ ನಾವು ಬೇಕಾದ್ರೆ ತರಕಾರಿ ಅಂಗಡಿಗೋ ಇಲ್ಲ ಮಾಲಲ್ಲೋ ಇಲ್ಲ ಎಲ್ಲೋ ತರ್ಸ್ಕೊಬಿಡ್ತೀವಿ. ಸಣ್ಣ ಪುಟ್ಟ ಒಂದಿಷ್ಟು ಹಸಿಮೆಣಸಿನ್ಕಾಯೋ ಒಂದ್ ಸ್ವಲ್ಪ ಕೊತ್ತಂಬರಿನೋ ಖಾಲಿ ಆಯ್ತು ಅಂದ್ರೆ ಪಟ್ಟಂತ ಹೋಗಿ ಪಟ್ಟಂತ ತಗೊಂಬರಂಗೆ ಇರ್ಬೇಕು ಅಲ್ವಾ ಸರ್? ಆ ಥರ ಅಂದ್ರೆ ನನಗೆ ಗೊತ್ತಿಲ್ಲ ಇದು ಈ ಮೆಕ್ಯಾನಿಸಮ್ ಹೆಂಗೆ ಏನು ಹೆಂಗ್ ಮಾಡ್ಬೇಕು ಅನ್ನೋದು ನನಗಂತೂ ಅರ್ಥ ಆಗ್ತಾ ಇಲ್ಲ. ಇದು ಮೇಡಮ್ ನಾನು ಹೇಗೆ ಹೇಳ್ತೀನಿ ಅಂದ್ರೆ, ನೀವು ಬೀದಿ ಬದಿ ವ್ಯಾಪಾರಿಗಳು ಮೇನ್ ರೋಡ್ ಬಿಟ್ಟು ಪಕ್ಕದ ರೋಡ್ ಕಷ್ಟ ಆಗುತ್ತೆ, ಅಲ್ಲಿ ಬಿಡಲ್ಲ, ಗಲ್ಲಿಲಿ ಬಿಡಲ್ಲ, ಅದು ಕುಣಿಸೋಕ್ಕೂ ಬರೋದಿಲ್ಲ. ಯಾವುದೇ ಪೊಲೀಸ್ ಇಲಾಖೆ ಆಗಲಿ ಅಧಿಕಾರಿಗಳೇ ಕಮಿಟಿಲಿ ತೀರ್ಮಾನ ಆಗ್ಬೇಕು, ವಲಯಗಳನ್ನು ಗುರುತಿಸ್ಬೇಕು. ವೆಂಡಿಂಗ್ ಝೋನ್, ನೋ ವೆಂಡಿಂಗ್ ಝೋನ್, ರಿಜೆಕ್ಟ್ ವೆಂಡಿಂಗ್ ಝೋನ್. ನಮ್ಮ ಆಕ್ಟ್ ಅಡಿ 21 ಅಡಿ ಒನ್ ಸೈಡ್ ಒನ್ ವೇ ಇದ್ರಲ್ಲಿ ಕೊಡಕ್ಕೆ ಆಕ್ಟಲ್ಲಿ ಇದೆ, ಸ್ಪಷ್ಟತೆ ಹೇಳುತ್ತೆ. ಮತ್ತು ಅದಕ್ಕೆ ಫುಟ್ಪಾತ್ ಇಷ್ಟ ಅಗಲ ಇರಬೇಕು, ಪಾರ್ಕಿಂಗ್ ಇಷ್ಟ ಇರಬೇಕು, ಫುಡ್ ಝೋನ್ ಸಪ್ರೇಟು, ಕ್ಲಾತು, ತರಕಾರಿ ವಿಸಿಟ್ ಇದೇ ಥರ ಸಪ್ರೇಟ್ ಇದೆ. ಎಲ್ಲಾರು ಮಿಕ್ಸ್ ಮಾಡೋಂತ ಬರೋದಿಲ್ಲ. ಝೋನೇ ಇಲ್ಲ. ಒಂದ್ ನಿಮಿಷ ನಿಮ್ಮ ಮ್ಯಾಟಕ್ಕೆ ಬರ್ತೀನಿ ನಾನು. ಯಾಕೆಂದ್ರೆ ಈಗಾಗಲೇ ನಾವು ಯಾವ ವ್ಯಾಪ್ತಿಯಲ್ಲಿ ಇದು ಹುಬ್ಳಿ ಆಗಿದ್ದು, ಶಿವಮೊಗ್ಗ ಎಲ್ಲ ಕಡೆ ಝೋನ್ಗಳು ಮಾಡಿಸಿದ್ವಿ. ಬೆಂಗಳೂರಲ್ಲಿ ಏನಾಗಿದೆ ಅಂದರೆ, ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ನಾಡು, ಚಿಕ್ಕದು ರೋಡ್ಗಳು ಇರ್ತಕ್ಕಂಥದ್ದು. ಇಲ್ಲಿ ನಾನೇನು ಹೇಳ್ತೀನಿ, ನಿಮ್ಗೆ ಸೆಡ್ ಬೇಡ, ನಮಗೆ ಲೈಟ್ ಬೇಡ, ನಮ್ಗೆ ಅಟ್ಲೀಸ್ಟು ಅಲ್ಲಿ ಬಾತ್ರೂಮ್ ಒಂದು ವ್ಯವಸ್ಥೆ ಇದ್ರೂ ಸಾಕು. ಆ ವ್ಯಾಪ್ತಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಎಲ್ಲೆಲ್ಲಿ ಮಾಡ್ತಾ ಇದ್ರೆ ಅವ್ರಿಗೊಂದು ಮಾರ್ಕ್ ಆಗಿ ವಲಯಗಳನ್ನು ಗುರುತಿಸಿ, ಯಾರು ID ಕಾರ್ಡ್ ಹೊಂದಿರತಕ್ಕಂಥವರಿಗೆ ABCD ಅಂತ ಬರ್ತದೆ ನಮ್ಮ ಆಕ್ಟ್ ಅಡಿಯಲ್ಲಿ, ಅವರಿಗೆ ಸಂಪೂರ್ಣವಾಗಿ ಆ ಗುರುತಿಸಿ ಅದು ಕೊಟ್ಟ ಮೇಲೆ ಅವ್ನಿಗೆ ಅಲೆಕ್ಟ್ ಆಗುತ್ತೆ ಜಾಗ. ಅವನೇನು ಮಾಡ್ತಾನೆ, ನಮ್ಮ ಬಾಡಿಗೆ ಕಟ್ತಾನೆ. ಯಾವುದಕ್ಕೆ? ಸರ್ಕಾರ ಕಟ್ಟೋದಿಲ್ಲ, GBA ಕಟ್ಟಲ್ಲ, ಟೌನ್ ಎಂಡಿಂಗ್ ಕಮಿಟಿಗೆ ಆ ಬಾಡಿಗೆ ಫಿಕ್ಸ್ ಆಗುತ್ತೆ. ವರ್ಷಕ್ಕೆ ಬಾಡಿಗೆ ಅಮ್ಮಮ್ಮ ಅಂದರೆ ಒಂದು 500 ರೂಪಾಯಿನೋ 350 1000 2000 ಬಾಡಿಗೆ ಫಿಕ್ಸ್ ಆಗುತ್ತೆ. ಇದನ್ನ ಮಾಡಿದ್ರೆ ಅಧಿಕಾರಿಗಳು ಇವತ್ತು ಈ ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಆಗ್ತಿದ್ದಿಲ್ಲ. ಅಧಿಕಾರಿಗಳು ಎಡವಟ್ಟು. IAS ಆಫೀಸರ್ ಓದ್ತಾ ಇದ್ರಲ್ಲ, ಏನು ಕತ್ತೆ ಕಡಿತಾರ ಅವರು ಅಧಿಕಾರಿಗಳಿಗೆ? ಸರ್ ಒಂದ್ ನಿಮಿಷ, ಅಧಿಕಾರಿಗಳು ಕಾನೂನನ್ನ ಮೀರ್ಬೋದು, ಕಾನೂನ ಒಳಗಡೆ ಮಾಡ್ಬೋದು ಸರ್. ಜನಪ್ರತಿನಿಧಿಗಳು ಯಾಕಂದ್ರೆ ಜನರ ಹತ್ರ ಓಟ್ ಹಾಕ್ಸ್ಕೊಂಡಿರ್ತಾರಲ್ಲ ಸರ್, ನೀವೇ ಯೋಚನೆ ಮಾಡ್ಬೇಕು ಸರ್. ನೀವೇ ಇದನ್ನ ಮಾಡ್ಬೇಕಾಗಿರೋದು ಕೃಷ್ಣ ಬೈರೇಗೌಡ್ರೆ, ನಾಟ್ IAS ಅಧಿಕಾರಿ ಆರ್ ಕಮಿಷನರ್ ಆರ್ BBMP ಸ್ಕ್ವಾಡ್ GBA ಸ್ಕ್ವಾಡ್ ಅಲ್ಲ. ಕೃಷ್ಣ ಬೈರೇಗೌಡ್ರೆ ಇದನ್ನ ಯೋಚನೆ ಮಾಡ್ಬೇಕಾಗಿತ್ತು, ಪೂರ್ವಾಲೋಚನೆ ಮಾಡಿ ನಿಮ್ಮಂತವ್ರನ್ನ ಕರೆಸಿ ಏನ್ ಮಾಡ್ಬೇಕು ಸರ್? ಇದು ನೋಡಿ, ನಾವು ಹಿಂಗ್ ಬಡವರಿದ್ದಾರೆ, ಇವ್ರನ್ನ ಒಕ್ಕಲೆಬ್ಸೋಕ್ ಮುಂಚೆ ನಮ್ಮ ಹತ್ರ ಏನಿದೆ, ನನ್ಗೆ ಒಂದ್ ಸ್ವಲ್ಪ ಮಾರ್ಗದರ್ಶನ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಮಾರ್ಗದರ್ಶನ ಕೊಡಿ ಅಂತ ತಮ್ಮನ್ನ ಕೇಳ್ಬೇಕಾಗಿತ್ತು. ನೀವ್ ಹೇಳ್ತಿದ್ರಲ್ಲ ವೆಂಡಿಂಗ್ ಇದು ಕಮಿಟಿ ಮಾಡೋಣ ಸರ್, ಕಮಿಟಿ ಮಾಡಿ ಝೋನ್ಗಳನ್ನ ಗುರ್ತಿಸೋಣ ಸರ್, ಗುರ್ತಿಸಿ ಸರ್ ಇಂತಿಂತವ್ರಿಗೆ ಇಲ್ಲಿ ಕೊಡೋಣ ಸರ್, ಆಮೇಲೆ ನೀವು ಕ್ಲಬ್ಸಿ ಸರ್ ಅಂತ ಹೇಳ್ತಿದ್ರಿ ತಾನೆ. ಅದು ತಪ್ಪಾಗಿದೆ, ಅವ್ರದ್ದು ಕರಿಬೇಕಾಗಿತ್ತು, ಕರೆದಿಲ್ಲ. ಈ ಬೀದಿ ಬದಿ ವ್ಯಾಪಾರಸ್ಥರಲ್ಲಿ ಬೇರೆ ಬೇರೆ ಟೈಪೂ ಇದೆ. ಕೆಲವೊಬ್ರು ಬಾಡಿಗೆ ಕೊಟ್ಟು ಅವ್ರನ್ನ ಸಂಬಳಕ್ಕೆ ಇಟ್ಕೊಂಡು ನಡೆಸೋರು ಇದ್ದಾರೆ, ಆಯ್ತಾ? ಆಮೇಲೆ ಈ ಬಾಡಿಗೆ ಕೊಟ್ಟವ್ರದಲ್ಲ, ಬಾಡಿಗೆ ಕೊಟ್ಟು ಕುತ್ಕೊಂಡು ಮಾಡ್ತಾರಲ್ಲ ಅವ್ರ ಪರವಾಗಿ ಮಾತಾಡ್ಬೇಕು ನೀವು. ಅಲ್ಲ, ಕಷ್ಟ ಇರೋರು ಇದ್ದಾರೆ, ಮತ್ತೆ ಇದರಲ್ಲಿ ಪ್ರಕಾರ ಇದೆ ಅಂತ ಮತ್ತೆ ಅಲ್ಲಿ ಮಾರೋರು ಅವ್ರು ಹೊಟ್ಟೆ ಪಾಡಿಗೆ ಮಾರ್ತಿರ್ತಾರಲ್ಲ ಕುತ್ಕೊಂಡು, ಅವ್ರಿಗೆ ಓನರ್ 10 ಜನ ಇರ್ಲಿ, 20 ಜನ ಇರ್ಲಿ, 100 ಜನ ಇರ್ಲಿ, ಬಟ್ ಅಲ್ಲಿ ಕುತ್ಕೊಳ್ಳೋ ಅವ್ನ ಪರವಾಗಿ ಇರ್ಬೇಕು ನಾವು. ಆಮೇಲೆ ಅಧಿಕಾರಿಗಳ ವಿಷಯ ತಗೊಂಡ್ರಿ, ಮೇಲೆ ಏನ್ ಹೇಳ್ತಾರೋ ಅದನ್ನ ಅವ್ರು ಪಾಲಿಸ್ತಾರೆ, ಇಲ್ಲ ಅಂತಂದ್ರೆ ಅವ್ರ ಕೆಲಸ ಹೋಗುತ್ತೆ, ಇಲ್ಲಾಂದ್ರೆ ಸಸ್ಪೆಂಡ್ ಮಾಡ್ತಾರೆ. ಅದು ಒಂದು. ರಾಜಕೀಯದವರು ಅಷ್ಟೇನೆ, ಸ್ವಲ್ಪ ಬಡವರಿಗೆ ಬಗ್ಗರಿಗೆ ಸ್ವಲ್ಪ ಸಹಾಯ ಮಾಡೋದನ್ನು ಕಲ್ತ್ಕೋಬೇಕಾಗಿತ್ತು, ಅವರು ಮಾಡಿಲ್ಲ. ಆಮೇಲೆ ಈಗಿನ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಇವರು ಸ್ವಲ್ಪ ಟೈಮ್ ಕೊಟ್ಬಿಟ್ಟು ಇವ್ರಿಗೆ ಒಂದೊಂದು ನಗರದಲ್ಲಿ, ಮಲ್ಲೇಶ್ವರಂ, ರಾಜಾಜಿನಗರ, ಹಿಂಗೆ ಒಂದೊಂದು ನಗರದಲ್ಲಿ ಒಂದೊಂದು ಜಾಗ ಅಂತ ವ್ಯವಸ್ಥೆ ಮಾಡಿಬಿಟ್ಟು ಅವ್ರಿಗೊಂದು ಮಾಡಿಕೊಟ್ಬಿಟ್ರೆ ತುಂಬ ಅವರ ಅನುಕೂಲದಿಂದ ಅವ್ರವ್ರ ವ್ಯಾಪಾರ ಮಾಡ್ಕೊಂಡು ದುಡಿಮೆ ಮಾಡ್ಕೊಂಡು ಇರ್ತಾರೆ. ಬಡವರು ಬಗ್ಗರು ಅನ್ನೋದು ಸರ್ ನಮ್ಮ ಹಳೆ ಕಾಲ ಆಗೋಯ್ತ್ರಿ ಸರ್, ಇಲ್ಲ ಈಗ
ಹಾ ಹಾ ನಮ್ ಕಡೆ ನಾರ್ತ್ ಕರ್ನಾಟಕ ಕಡೆ ಅಂತಾರ ಕರೆ, ಹೌದು. ಬಟ್ ಬಳಸಂಗಿಲ್ಲ ಅಂತೆ. ಆದ್ರೆ- ಅದು ಏನ್ ಗೊತ್ತೇನ್ರಿ ಸರ್, ಅದೆಲ್ಲ ಹಳೆ ಕಾಲಕ್ಕೆ ಮುಗಿದೋಯ್ತ್ರಿ ಸರ್. ಹಾ ಈಗ ಏನಿದ್ರು ರೂಲ್ಸ್ ರೆಗ್ಯುಲೇಷನ್ಸ್ ಅಷ್ಟೇ ಮುಗೀತು. ಅದು ಯಾರಿಗೆ? ಬಡವ್ರಿಗೆ ಅಷ್ಟೇ, ಶ್ರೀಮಂತರಿಗಲ್ಲ. ಶ್ರೀಮಂತರಿಗೆ ಯಾವ ರೂಲ್ಸು ಇಲ್ಲ, ಅವ್ರು ಆರಾಮ್ ಇರ್ತಾರೆ. ಅವ್ರಿಗೇನಾದ್ರೂ ಅಧಿಕಾರಿಗಳು ಮನೆ ಹತ್ರ ಬಂದ್ರೆ ಇಮಿಡಿಯೇಟ್ ಫೋನ್ ಮಾಡ್ತಾರೆ, ಇಲ್ಲ ಅದಕ್ಕೂ ಬಗ್ಲಿಲ್ಲ, ಸೀದಾ ಕೋರ್ಟ್ಗೆ ಹೋಗ್ತಾರೆ, ಸ್ಟೇ ತಗೊಂಡ್ಬರ್ತಾರೆ. ಅವ್ರು ಭಾಳ ಅಲ್ಲಾಡ್ಸಕ್ಕೆ ಬಿಡಲ್ಲ. ಇವ್ರೆಲ್ಲ ಓದ್ತಾರೆ, ದಿನಕ್ಕೆ 500 ರೂಪಾಯಿ ದುಡಿಯೋದೇ ಹೆಚ್ಚಿರುತ್ತೆ, ಇನ್ನು ವಕೀಲರು ಹಿಡಿದು ಸ್ಟೇ ತಗೊಂಡ್ಬರೋದು ದೂರದ ಮಾತು. ಆಮೇಲೆ ಬೀದಿ ವ್ಯಾಪಾರಸ್ಥರದು ಸ್ವಲ್ಪ ಮಿಸ್ಟೇಕ್ ಏನು ನೋಡಿ ಅಂತಂದ್ರೆ, ಸರ್, ಹೌದೌದು ಕರೆಕ್ಟ್ ಹೇಳ್ರಿ ಸರ್, ಹೇಳ್ರಿ. ವ್ಯಾಪಾರಸ್ಥರ ಮಿಸ್ಟೇಕ್ ಏನಂದ್ರೆ, ನಾವು ವಯಸ್ಸಾಗಿರೋರು ಈ ಮೆಜೆಸ್ಟಿಕ್ ಮೈಸೂರು ಬ್ಯಾಂಕ್ ಹತ್ರದಿಂದ ಕೋರ್ಟಿಗೆ ಬರಬೇಕಾದ್ರೆ ಒದ್ದಾಡ್ಕೊಂಡು ಬರಬೇಕಾಗಿತ್ತು. ಅದು ಬೇರೆ ರಿಪೇರಿ ಮಾಡ್ತಾರೆ. ರೋಡಿಗೆ ಬಂದರೆ ಗಾಡಿಗಳು ಹಂಗೆ ಲಾಯರ್ಸ್ಗಳು ಅವರೆಲ್ಲ ಕೇಸ್ ಏನು ತೊಂದರೆ ಇದು ಕೋರ್ಟ್ ಕೇಸ್ ಇರೋರೆಲ್ಲ ಬರ್ತಾರೆ. ನಾವು ರೋಡ್ ಸೈಡ್ ಹೋಗ್ಬೇಕು, ಯಾರು ಗುದ್ಕೊಂಡು ಏನು ವಕೀಲರು ಜಾಸ್ತಿ ಇರ್ತಾರಂತೇನು? ಹೌದು. ಅವ್ರೇನ್ ಬೀದಿ ಬದಿ ವ್ಯಾಪಾರಿಗಳ ಅಲ್ಲ, ಅವರು ಬರ್ತಾರೆ, ಇವ್ರು ಬರ್ತಾರೆ, ನಮಗೆ ಓಡಾಡಕ್ ಜಾಗ ಕೊಡಲ್ಲ ವಯಸ್ಸಾಗಿರೋರಿಗೆ. ಹೌದೌದು, ಐ ಡು ಅಗ್ರಿ. ತುಂಬಾ ಕಡೆ ಇಲ್ಲೇ ಕಾಮಾಕ್ಷಪಾಳ್ಯದಲ್ಲೇ ಆಯ್ತು, ವಿಜಯನಗರದಲ್ಲೇ ಆಯ್ತು, ಕೆಲವೊಂದು ರಿಸ್ಕ್ ಇರೋ ಜಾಗದಲ್ಲಿ ಎಲ್ಲದ್ರಲ್ಲಿ ಇವರು ವ್ಯಾಪಾರ ಇಟ್ಕೊಂಡು ಸುಮ್ನೆ ಒಂದ್ 4 ಇದನ್ನ ಇಟ್ಕೊಂಡು ಕುತ್ಕೊಂಡ್ಬಿಟ್ಟು ಅದೇನ್ರಿ ಅವು? ನಾವು ಬಿದ್ರು ಎಬ್ಬರ್ಸೋರು ಇರಲ್ಲ, ಆ ರೀತಿ ಆಗೋಗಿದೆ. ಕ್ರಿಸ್ಟಿಯನ್ಗಳು ಒಂದು ಕ್ವಶನ್ ಕೇಳ್ತೀನಿ. ವರ್ಷಕ್ಕೆ 300 ಜನ ಸಾಯ್ತಾ ಇದಾರೆ ಪಾದಚಾರಿಗಳಕ್ಕ. ಬೀದಿ ವ್ಯಾಪಾರಿಗಳಿಂದ 300 ಜನ ಸಾಯ್ತಾ ಇದ್ದಾರೆ, ಒಂದು ಪ್ರೂಫ್ ತೋರ್ಸಕ್ಕಾರೆ ನೋಡ. ವರ್ಷಕ್ಕೆ ಹೇಳಿದ ಪಾದಚಾರಿಗಳು 300 ಜನ ಸಾಯ್ತಾ ಇದಾರೆ ವರ್ಷಕ್ಕೆ ಅಂತ ಹೇಳ್ತಾ ಇದಾರೆ. ನಮ್ ಬೀದಿ ಬದಿ ವ್ಯಾಪಾರಗಳಿಂದ ಸತ್ತಿದ್ದಾರೆ ಅಂತಕ ಒಂದು ಪ್ರೂಫ್ ಕೊಟ್ಬಿಡ್ಲಿಕ್ಕ. ಒಂದು ಎರಡು ಇದೆ. 1ನೇ ತಾರೀಕು ಬಂದು 11th ಕ್ಲಾಸ್ ಹಾಲ್ ಬೂತ್ ಹೊಡೆಯಕ್ ಬಂದ್ರು. ಆ ಮೇಡಮ್ ಎಲ್ಲ ಅಧಿಕಾರಿ ಎಲ್ಲ ಜಗಳ ಇದು ಹೊಡೀರಿ ಅಂದ್ರೆ ಅದಕ್ಕೆ ಇದಿದೆ ಪ್ರೂಫ್ ಇದೆ ಸರ್ಕಾರದಿಂದ ಅಂತಂದ್ರು. ನಮಗೂ ಪ್ರೂಫ್ ಇಲ್ವಾಕ ವ್ಯಾಪಾರ ಮಾಡಕ್ಕೆ? ಅದಕ್ಕೆ ಉತ್ತರ ಕೊಡ್ಲಿಕ್ಕ ಅವ್ರು ನೋಡೋಣ. 11th ಕ್ಲಾಸ್ ಹಾಲ್ ಬೂತೆ ಹೊಡೆದಿಲ್ಲ ಅವ್ರಿಗೆ ಸರ್ಕಾರದಿಂದ ಸರ್ಟಿಫಿಕೇಟ್ ಆಯ್ತು.